ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ವಿಚಾರದಲ್ಲಿ ಈಗ ಆಲ್ರೆಡಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮುಗಿಸಿದ್ರು. ಅಂದ್ರೆ ಆ ವಿಚಾರದಲ್ಲಿ ವಾದ ಪ್ರತಿವಾದ ಮುಗಿದಿದೆ. ಈಗ ಮಧ್ಯಂತರ ಜಾಮೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಮಧ್ಯಂತರ ಜಾಮೀನನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ. ಪ್ರಸನ್ನ ಕುಮಾರ್ ಅವರು ರೆಗ್ಯುಲರ್ ಬೇಲ್ ವಿಚಾರದಲ್ಲಿ ತಮ್ಮ ವಾದವನ್ನ ಮುಗಿಸಿ ಆಯಿತು. ಆರೋಪಿಗಳು ಜಾಮೀನಿಗೆ ಅರ್ಹರಲ್ಲ, ಇದು 304 ಅಲ್ಲ, ಸೆಕ್ಷನ್ 302 ಅಂತ ಕೊನೆಯದಾಗಿ ಹೇಳ್ತಾ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದವನ್ನ ಮುಗಿಸಿದ್ರು. ಈಗ ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಅವರ ವಾದ ಶುರುವಾಗ್ತಾ ಇದೆಯಲ್ಲ, ಇದು ರೆಗ್ಯುಲರ್ ಬೇಲ್ ಬಗ್ಗೆ ಅಲ್ಲ, ಮಧ್ಯಂತರ ಜಾಮೀನಿನ ಬಗ್ಗೆ ವಾದವನ್ನ ಮಾಡ್ತಾ ಇರೋದು ಸಿ.ವಿ. ನಾಗೇಶ್. ಎರಡೆರಡು ಅರ್ಜಿ ನಡೀತಾ ಇದೆ ಅಟ್ ಎ ಟೈಮ್. ಒಂದು ರೆಗ್ಯುಲರ್ ಬೇಲ್ ಬಗ್ಗೆ, ಮತ್ತೊಂದು ಮಧ್ಯಂತರ ಜಾಮೀನಿನ ಬಗ್ಗೆ. ಸರ್ಜರಿ ಬಗ್ಗೆ ವಿವರವನ್ನ ಕೊಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ವೈದ್ಯಕೀಯ ಪರಿಸ್ಥಿತಿ ಬಗ್ಗೆ ಸಿ.ವಿ. ನಾಗೇಶ್ ಅವರು ವಾದವನ್ನ ಆರಂಭ ಮಾಡಿದ್ರು. ಡಾಕ್ಟರ್ಗೆ ಬೇಗ ಸರ್ಜರಿ ಮಾಡಿ ಬೇಲ್ ಮುಗ್ದುಬಿಡುತ್ತೆ ಅವಧಿ ಅಂತ ನಾನು ಹೇಳಕ್ಕಾಗತ್ತಾ ಅಂತ ಸಿ.ವಿ. ನಾಗೇಶ್ ಅವರು ಹೇಳಿದ್ರು. ಏನು ಚಿಕಿತ್ಸೆ ನೀಡಬೇಕು, ಯಾವ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು, ಅದು ಬೇಕಾ ಬೇಡವಾ ಎಂಬುದನ್ನು ವೈದ್ಯರು ನಿರ್ಧಾರ ಮಾಡಬೇಕು. ನಾನು ಮಧ್ಯಂತರ ಜಾಮೀನಿನ ಮೇಲೆ ಇದ್ದೇನೆ. ಅಂದರೆ ದರ್ಶನ್ ಮಧ್ಯಂತರ ಜಾಮೀನ್ ಮೇಲಿದ್ದಾರೆ. ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ವೈದ್ಯರನ್ನ ಕೇಳಲಾಗ್ತಾ ಇದೆಯೇ ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ. ಬೇಗ ಮಧ್ಯಂತರ ಜಾಮೀನು ಮುಗಿದ್ಬಿಡುತ್ತೆ, ಸೊ ಹೀಗಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಅಂತ ಕೇಳಕ್ಕಾಗತ್ತಾ ಅಂತ ಹೇಳಿದ್ದಾರೆ. ವೈದ್ಯರಿಗೆ ಗೊತ್ತಿರುತ್ತಲ್ವಾ ಏನು ಮಾಡಬೇಕು, ಏನು ಎತ್ತ ಅಂತ ವೈದ್ಯರು ಡಿಸೈಡ್ ಮಾಡ್ತಾರೆ. ಈಗ ಕೊಟ್ಟಿರುವಂಥ ಅವಧಿ ಮುಕ್ತಾಯ ಆಗ್ಬಿಡುತ್ತೆ, ಸೊ ಬೇಗ ಸರ್ಜರಿ ಮಾಡಿಬಿಡಿ ಅಂತ ಹೇಳೋದಕ್ಕಾಗೋದಿಲ್ಲ ನಾನು ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ದರ್ಶನ್ ಅನಾರೋಗ್ಯದ ಬಗ್ಗೆ ವಿವರಣೆಯನ್ನ ಸರಿಯಾಗಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಪ್ರಸನ್ನ ಕುಮಾರ್. ಏನು ಚಿಕಿತ್ಸೆ ನೀಡಲಾಗ್ತಾ ಇದೆ ಎಂಬ ಬಗ್ಗೆ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮಧ್ಯಂತರ ಜಾಮೀನು ಏನು ಕೊಡಲಾಗಿತ್ತು 6 ವಾರಗಳ ಕಾಲ, ಅದು ಮುಗ್ದೋಗ್ಬಿಡುತ್ತೆ. ಇನ್ನೊಂದು 2 ದಿನ ಇದೆ ಅಷ್ಟೇ. ಈಗ ಮಧ್ಯಂತರ ಜಾಮೀನು ಸಿಕ್ಕರೆ ಮಾತ್ರ ಆಸ್ಪತ್ರೆಯಲ್ಲಿ, ಇಲ್ಲಾಂದ್ರೆ ಸೀದಾ ಬಳ್ಳಾರಿ ಜೈಲು ಅಥವಾ ಬಳ್ಳಾರಿಯಲ್ಲಿರುವಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗುತ್ತೋ ಗೊತ್ತಿಲ್ಲ. ಅದು ಕಂಡೀಷನ್ ಮೇಲೆ ಡಿಸೈಡ್ ಆಗುತ್ತೆ. ಸೊ ಹೀಗಾಗಿ ಸದ್ಯಕ್ಕೆ ತುರ್ತು ಇರುವಂಥದ್ದು ಅಂದರೆ ಹೆಲ್ತ್ ಗ್ರೌಂಡ್ಸ್ ಮೇಲೆ ಏನು ಜಾಮೀನನ್ನು ಕೊಡಲಾಗಿತ್ತು, ಆ ಜಾಮೀನಿನ ಅವಧಿ ವಿಸ್ತರಣೆ ಆಗುತ್ತಾ? ಸಿ.ವಿ. ನಾಗೇಶ್ವರ್ ವಾದವನ್ನು ಮಾಡ್ತಾ ಇದ್ದಾರೆ. ಈಗ ಕಾದ್ ನೋಡಬೇಕು ದರ್ಶನ್ಗೆ ಎಕ್ಸ್ಟೆಂಡ್ ಆಗುತ್ತಾ ಜಾಮೀನು ಅಂತ. ಇದು ಮಧ್ಯಂತರ ಜಾಮೀನು ಅಷ್ಟೇ. ರೆಗ್ಯುಲರ್ ಬೇಲ್ ಬಗ್ಗೆ ಏನು ತೀರ್ಪು ಬರುತ್ತೋ ಗೊತ್ತಿಲ್ಲ. ಅದು ಸ್ವಲ್ಪ ಇನ್ನೂ ತಡವಾಗ್ಬೋದೇನೋ ರೆಗ್ಯುಲರ್ ಬೇಲ್ ಬಗ್ಗೆ. ಬಟ್ ಮಧ್ಯಂತರ ಜಾಮೀನಿನ ತೀರ್ಪು ಬೇಗ ಡಿಸೈಡ್ ಆಗಬೇಕು. ಇಲ್ಲ ಅಂದ್ರೆ ಮತ್ತೆ ಜೈಲೇ ಗತಿ. ಮಧ್ಯಂತರ ಜಾಮೀನು ನೀಡುವಾಗ ನ್ಯಾಯಾಲಯ ವಿಧಿಸಿರುವಂಥ ಷರತ್ತು ಉಲ್ಲಂಘಿಸಿದ್ರೆ ನನ್ನ ನಡತೆಯನ್ನ ಪರಿಗಣಿಸಬೇಕು ಅಂತ ಸಿ.ವಿ. ನಾಗೇಶ್ ಅವರು ಏನು ವಾದವನ್ನು ಮಾಡ್ತಾ ಇದ್ದಾರೆ. ಅಂದರೆ ನ್ಯಾಯಾಲಯದ ಎಲ್ಲ ಷರತ್ತುಗಳನ್ನು ಕೂಡ ಪೂರೈಸಲಾಗಿದೆ. ದರ್ಶನ್ ನ್ಯಾಯಾಲಯ ಮಧ್ಯಂತರ ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಏನೇನೆಲ್ಲ ಷರತ್ತುಗಳನ್ನು ಉಲ್ಲೇಖ ಮಾಡಿದ್ರು ಅದೆಲ್ಲವನ್ನು ಕೂಡ ಪಾಲಿಸ್ತಾ ಇದ್ದಾರೆ. ಹಾಗೆ ಈ ರಿಪೋರ್ಟನ್ನು ಕೊಡಲಾಗಿದೆಯಲ್ಲ, ಕೆಲವೊಂದು ರಿಪೋರ್ಟ್ಗಳನ್ನು 21ನೇ ತಾರೀಕು ಮತ್ತು 11ನೇ ತಾರೀಕು ಕೊಟ್ಟಿರುವಂಥ ರಿಪೋರ್ಟ್ ಇದೆಯಲ್ಲ, ಅದರಲ್ಲಿ BP ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದರು. ನೀವು ದಿನಾಂಕ ನಿಗದಿ ಆಗಿದೆ ಅಂತ ಹೇಳಿದ್ರಿ ಅಲ್ವಾ ಅಂತ ಜಡ್ಜ್ ಕೇಳ್ತಾರೆ. ಹೌದು ಹೇಳಿದರು ಸಿ.ವಿ. ನಾಗೇಶ್ ಅವರು. ಮೊನ್ನೆ ಶುಕ್ರವಾರ ವಾದ ಎಂಡಾಗುವಂಥ ಸಂದರ್ಭದಲ್ಲಿ ಹೇಳಿದರು ದಿನಾಂಕ ನಿಗದಿ ಆಗಿದೆ ಅಂತ ಸರ್ಜರಿ ಮಾಡಲಿಕ್ಕೆ. ಅದನ್ನು ನೆನಪಿಸ್ತಾರೆ ಜಡ್ಜು ಮಧ್ಯ ಇಂಟರ್ವ್ಯೂನ್ ಆಗಿ. ನೀವು ದಿನಾಂಕ ನಿಗದಿ ಆಗಿದೆ ಅಂತ ಹೇಳಿದ್ರಿ ಅಲ್ವಾ ಅಂತ. ಜನರಲ್ ಅನಸ್ತೇಷಿಯಾ ನೀಡಲಿಕ್ಕೆ ತಯಾರಿ ಮಾಡಿಕೊಳ್ಳಿಕ್ಕೆ ದೇಹ
ಫಸ್ಟು ಸ್ಪಂದಿಸ್ಬೇಕಲ್ವಾ ಅಂತ, ಸಮತೋಲನ ಬರಬೇಕಲ್ವಾ, ಬ್ಯಾಲೆನ್ಸ್ ಆಗಬೇಕಲ್ವಾ ಅಂತ ವೈದ್ಯರು ಹೇಳಿದ್ದಾರಂತೆ. 5ನೇ ತಾರೀಕು ಮತ್ತೊಂದು ವರದಿ ನೀಡಿದ್ದಾರೆ. ಸ್ಟಿರಾಯ್ಡ್ ಇಂಜೆಕ್ಷನ್ ಅನ್ನ ನೀಡಲಾಗ್ತಾ ಇದೆ ಅಂತ ಮತ್ತೊಂದು ವರದಿಯನ್ನ ಕೊಡಲಾಗಿದೆ. 5ನೇ ತಾರೀಕು ಅಂದರೆ ಮೊನ್ನೆದು, 4 ದಿನದ ಹಿಂದೆದು. 5ನೇ ತಾರೀಕು ಸ್ಟಿರಾಯ್ಡ್ ಇಂಜೆಕ್ಷನ್ ಅನ್ನ ನೀಡಲಾಗ್ತಾ ಇದೆ ಅಂತ ವೈದ್ಯರು ಹೇಳಿದ್ದಾರೆ. 11ನೇ ತಾರೀಕು ಆಪರೇಷನ್ ನಿಗದಿ ಮಾಡಲಾಗಿದೆ. ನಾಡಿದ್ದಿಗೆ ಆಪರೇಷನ್ ನಿಗದಿ ಮಾಡಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಎಂಡ್ ಆಗೋ ದಿನ ಅದು, ಮಧ್ಯಂತರ ಜಾಮೀನು ಎಂಡ್ ಆಗೋ ದಿನ. ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಸರ್ಜರಿ ಯಾವಾಗ ಅಂತ ಕೇಳಿದಾಗ ಈಗ ವಾದ ಮಾಡ್ತಾ ಹೇಳ್ತಾ ಇದ್ದಾರೆ ನೋಡಿ, 11ನೇ ತಾರೀಕು ಆಪರೇಷನ್ ನಿಗದಿ ಮಾಡಲಾಗಿದೆ. ಫಿಸಿಯೋಥೆರಪಿ ಹಾಗೂ ವ್ಯಾಯಾಮವನ್ನ ಮಾಡಿಸಲಾಗ್ತಾ ಇದೆ ಅವರಿಗೆ, ಬಾಡಿ ಸಮತೋಲನ ತರಲಿಕ್ಕೋಸ್ಕರ. 3 ವಾರ ಆಯಿತು, 4 ವಾರ ಆಯಿತು, ಆಪರೇಷನ್ ಮಾಡಿಸಿ ಅಂತ ಹೇಳೋಕ್ಕಾಗಲ್ಲ. ನಾವು 3 ವಾರ ಆಗ್ಬಿಡ್ತು, 4 ವಾರ ಆಗ್ಬಿಡ್ತು, ಮುಗ್ದೋಗ್ತಾ ಇದೆ, 6 ವಾರನೇ ಮುಗ್ದೋಗ್ತಾ ಇದೆ, ಆಪರೇಷನ್ ಮಾಡಿಸಿ ಅಂತ ಹೇಳೋದಕ್ಕಾಗೋದಿಲ್ಲ. ಡಾಕ್ಟರ್ ಹೇಳಿದ ಹಾಗೆ ನಾವು ಆಪರೇಷನ್ ಮಾಡಿಸ್ಬೇಕಲ್ವಾ ಅಂತ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ. ಡೇಟ್ ಫಿಕ್ಸ್ ಆಗಿದೆ. ಒಟ್ಟಿನಲ್ಲಿ ಈಗ ದರ್ಶನ್ ಆಪರೇಷನ್ ಡೇಟ್ ಫಿಕ್ಸ್ ಆಗಿದೆ. 11ನೇ ತಾರೀಕು, ನಾಡಿದ್ದು ಅಂದರೆ ಬುಧವಾರ 11ನೇ ತಾರೀಕು ಶಸ್ತ್ರಚಿಕಿತ್ಸೆ. ದರ್ಶನ್ಗೆ ಸರ್ಜರಿ ಮಾಡಲಾಗುತ್ತೆ 11ನೇ ತಾರೀಕು. ಡಿಸೆಂಬರ್ 11ಕ್ಕೆ ವೈದ್ಯರು ನನಗೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ದಿನಾಂಕ ನಿಗದಿಪಡಿಸಿದ್ದಾರೆ. ಅಂದರೆ ದರ್ಶನ್ಗೆ ನಿಗದಿಪಡಿಸಲಾಗಿದೆ. ನನ್ನಿಂದ ಮಧ್ಯಂತರ ಜಾಮೀನಿನ ಷರತ್ತು ಉಲ್ಲಂಘನೆ ಆಗಿಲ್ಲ. ದರ್ಶನ್ ಹೇಳಿರುವಂಥದ್ದನ್ನು ಸಿ ವಿ ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದಾರೆ. ವೈದ್ಯರಿಗೆ ನಿರ್ದಿಷ್ಟ ದಿನದಂದು ಶಸ್ತ್ರಚಿಕಿತ್ಸೆ ಮಾಡುವಂತೆ ಸೂಚಿಸಲಾಗುತ್ತೆ ಅಂತ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ. ಈಗ ಡಿಸೈಡ್ ಮಾಡಿದಾರಲ್ಲ 11ನೇ ತಾರೀಕು, ಆ ನಿಗದಿತ ದಿನಾಂಕದಂದು ಶಸ್ತ್ರಚಿಕಿತ್ಸೆ ಮಾಡುವಂತೆ ಸೂಚಿಸಲಾಗುತ್ತೆ ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೀಗ 11ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಆಗಬೇಕು, ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಆಗಬೇಕಾಗಿದೆ. ಹಾಗೆ ನಾವು ವೈದ್ಯರಿಗೆ ಹೇಳಲಿಕ್ಕಾಗಲ್ಲ ಇಷ್ಟೊಂದು, ಅಂದರೆ 2 ವಾರ ಆಯಿತು, 3 ವಾರ ಆಯಿತು, 4 ವಾರ ಆಯಿತು, ಜಾಮೀನು ಅವಧಿ ಮುಕ್ತಾಯ ಆಗ್ತಾ ಇದೆ, ಶಸ್ತ್ರಚಿಕಿತ್ಸೆ ಮಾಡಿಬಿಡಿ ಅಂತ ಹೇಳೋದಕ್ಕಾಗೋದಿಲ್ಲ. ವೈದ್ಯರಿಗೆ ಗೊತ್ತಿರುತ್ತೆ, ಅದನ್ನು ನಾವು ಡಿಸೈಡ್ ಮಾಡಲಿಕ್ಕಾಗೋದಿಲ್ಲ. ವೈದ್ಯರಿಗೆ ಯಾವಾಗ ಯಾವ ರೀತಿಯಾದಂಥ ಟ್ರೀಟ್ಮೆಂಟು, ಯಾವಾಗ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನುವಂಥದ್ದಕ್ಕೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಡಿಸೈಡ್ ಮಾಡ್ತಾರೆ, ನಾವಲ್ಲ ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಡಿಸೆಂಬರ್ 11ಕ್ಕೆ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿಗೊಳಿಸಿದ್ದಾರೆ. ಮಧ್ಯಂತರ ಜಾಮೀನಿನ ಷರತ್ತು ಉಲ್ಲಂಘನೆ ಆಗಿಲ್ಲ ಇದುವರೆಗೂ. ವೈದ್ಯರಿಗೆ ನಿರ್ದಿಷ್ಟ ದಿನದಂದು ಶಸ್ತ್ರಚಿಕಿತ್ಸೆ ಮಾಡುವಂತೆ ಸೂಚಿಸಲಾಗುತ್ತೆ. ಬಳ್ಳಾರಿ ವೈದ್ಯರ ವರದಿಯ ಮೇಲೆ ಜಾಮೀನು ಸಿಕ್ಕಿತ್ತು. ಅವರ ವರದಿಯನ್ನು BGS ವೈದ್ಯರು ಒಪ್ಪಿದ್ರು. ಆಪರೇಷನ್ ಅಗತ್ಯತೆ ಬಗ್ಗೆ ಹೇಳಿದ್ರು. ರೇಣುಕಾಸ್ವಾಮಿ ಮೃತದೇಹದಲ್ಲಿ 2.5 ಸೆಂಟಿಮೀಟರ್ ಗಾಯ ಮಾತ್ರ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷಾ ವರದಿಯನ್ನು ಪ್ರಾಸಿಕ್ಯೂಷನ್ ಜೊತೆ ಸೇರಿ ವೈದ್ಯರು ತಿರುಚಿದ್ದಾರೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಒಂದು ಮಧ್ಯಂತರ ಜಾಮೀನಿನ ಬಗ್ಗೆ ವಾದ ಮಾಡೋದು, ಈಗ ರೆಗ್ಯುಲರ್ ಬೇಲ್ ಬಗ್ಗೆನೂ ಮಧ್ಯ ಇಂಟರಪ್ಟ್ ಆಗ್ಲಾಗ್ತದೆ. ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಮಾಡಿ ಅಂತಲೂ ಕೇಳ್ಕೊಂಡ್ರು. ಅದರ ಜೊತೆಗೆ ಈ ಹಿಂದೆ ಮಾಡಲಾಗಿದ್ದಂಥ ವಾದದ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ದೀರ್ಘವಾದಂಥ ವಾದವನ್ನು ಮಂಡಿಸಾಯಿತು ಪ್ರಸನ್ನ ಕುಮಾರ್ ಅವರು. ಈಗ